ಈ ದಿನ ನಿಮ್ಮೊಂದಿಗೆ ನಾನು ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಒಂದು ಯೆಶಾಯನ ಪ್ರವಾದನೆ ಪುಸ್ತಕವು ನಾವು ನೋಡುವಾಗ ಇಸ್ರಾಯೇಲರ ರಕ್ಷಣೆಗೆ ಅವರ ಪಾಪನೇ ಅಡ್ಡಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥವನ್ನು ಮೆಸಾಯಿನಿಕ್ ಗ್ರಂಥ ಎಂಬುದಾಗಿ ಅಥವಾ ಕರೆಯಬಹುದು. ಈ ಕಾಲಾವಧಿ ಸರಿಸುಮಾರು ಕ್ರಿಸ್ತಪೂರ್ವ 740ರಿಂದ 681ರಲ್ಲಿ ಇದು ಬರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆ ಪಾತ್ರ ಇಲ್ಲಿ ಯಹೂದ ರಾಜರಿಗೆ ಈತನು ಸಲಹೆಗಾರನಾಗಿದ್ದನು. ಕೆಲವು ರಾಜರಿಗೆ ಉಜಿಯ, ಯೋತಾಮ, ಅಹಾಜ, ಹಿಜ್ಕೀಯನಿಗೆ ಈತನು ಸಲಹೆಗಾರನಾಗಿದ್ದ. ಮತ್ತು ಈತನ ಜೀವನ ಕಥೆ ಎಂಬುದಾಗಿ ನೋಡುವಾಗ ಸಂಪ್ರದಾಯವು ಅವನು ರಾಜಮನೆತನದವನು. ಯೆಶಾಯನು ಬಂದು ಅವನು ರಾಜ್ಯ ಮನೆತನಕ್ಕೆ ಸೇರಿದಂತಹ ವ್ಯಕ್ತಿ ಎಂಬುದಾಗಿ ಸೂಚಿಸುತ್ತದೆ. ಮತ್ತು ದೇವರ ಸಿಂಹಾಸನದ ಕುರಿತು ಆ ದರ್ಶನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಈತನು ಆ ಒಂದು ದೇವರ ಸಿಂಹಾಸನದ ದರ್ಶನವನ್ನು ನೋಡೋನಾಗಿದ್ದಾನೆ. ಪ್ರಮುಖ ವಿಷಯಗಳು ಪವಿತ್ರತೆ, ನ್ಯಾಯ ತೀರ್ಪು ಮತ್ತು ಬಳಲುತ್ತಿರುವಂಥ ಸೇವಕ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂಥ ಪ್ರವಾದನೆಗಳು ಈತನು ಬೋಧಿಸುವುದನ್ನು ನೋಡ್ತೇವೆ. ಅದಾದ ನಂತರ ಇದರಲ್ಲಿ ಮುಖ್ಯ ಬೈಬಲ್ ವಚನ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ 53:5ರಲ್ಲಿ ಆದರೆ ಅವನು ಗಾಯಗೊಂಡವನು, ನಮ್ಮ ಅಪರಾಧಗಳ ನಿಮಿತ್ತ ಅವನಿಗೆ ಗಾಯವಾಯಿತು, ನಮಗೆ ಶಾಂತಿಯನ್ನುಂಟು ಮಾಡುವ ಶಿಕ್ಷೆ ಅವನ ಮೇಲೆ ಇತ್ತು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ಒಂದು ಸಂದರ್ಭದಲ್ಲಿ ಈ ಒಂದು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಇಸ್ರಾಯೇಲರ ರಕ್ಷಣೆಗೆ ಅವರ ಪಾಪ ಅಡ್ಡಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಇವರು ಈ ಯೆಶಾಯನ ಹೋಗುವುದಕ್ಕಿಂತ ಮೊದಲು ಈ ಒಂದು ಪ್ರವಾದನೆ ಪುಸ್ತಕವು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರು ಆತನು ಹುಟ್ಟುವುದಕ್ಕಿಂತ ಜನನ ಆಗುವುದಕ್ಕಿಂತ ಸರಿಸುಮಾರು 700 ವರ್ಷಗಳ ಹಿಂದೆ ಈ ಪ್ರವಾದನೆ ಪುಸ್ತಕವು ಬರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಪ್ರೇರೆ, ರಕ್ಷಣೆಗೆ ಅವರ ಪಾಪ ಅಡ್ಡಿ ಎಂಬುದಾಗಿ ಇಸ್ರಾಯೇಲರು ಏನು ಮಾಡ್ತಾ ಇದ್ರು, ಇಸ್ರಾಯೇಲರು ಮಾಡಿದಂಥ ತಪ್ಪುಗಳು ಏನು ಎಂಬುದಾಗಿ ನೋಡುವಾಗ ಪರಿಶುದ್ಧವಾದ ದೇವರಿಗೆ ಇವರು ಪರಿಶುದ್ಧರಾಗಿ ನಡೆಯಲಿಲ್ಲ. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನ ಇವರು ಆರಾಧಿಸಲಿಕ್ಕೆ, ಪೂಜೆ ಮಾಡಲಿಕ್ಕೆ ತೊಡಗಿಕೊಂಡ್ರು. ನಂತರ ಇವರು ಸಬ್ಬತ್ ದಿನಗಳನ್ನು ಅಲಕ್ಷ್ಯ ಮಾಡಿದ್ದಾರೆ ಎಂಬುದಾಗಿ ನೋಡ್ತೇವೆ. ತದಾದ ನಂತರ ಕೆಲವು ರಾಜ್ಯಗಳನ್ನು ದಂಡಿಸುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಈ ಲೋಕಕ್ಕೆ ಶುಭ ವರ್ತಮಾನವಾದಂಥ ಸಂದೇಶವನ್ನು ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ ಮೊದಲೇ ಆತನು ಕನ್ನಿಕೆಯಲ್ಲಿ ಹುಟ್ಟುತ್ತಾನೆಂಬುದಾಗಿಯೂ ಮತ್ತು ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರು ಬರುವುದು ಎಂಬುದಾಗಿಯೂ ಮತ್ತು ಆತನಿಗೆ ಬಿರುದುಗಳನ್ನು ನಾವು ನೋಡ್ತೇವೆ. ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು. ತದಾದ ನಂತರ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರ ಬಲಿಯಾಗವನ್ನು ಕುರಿತು ನೋಡ್ತೇವೆ. ಆದ ನಂತರ 55ನೇ ಅಧ್ಯಾಯದಲ್ಲಿ ದೇವರು ತನ್ನ ಕಡೆ ಕರೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನ ಅಮೂಲ್ಯವಾದ ಕರೆ ನೋಡ್ತಾ ಇದ್ದೇವೆ. 56ನೇ ಅಧ್ಯಾಯದಲ್ಲಿ ದೇವಾಲಯದಲ್ಲಿ ಹಕ್ಕುದಾರರಾಗುವುದು ನೋಡ್ತಾ ಇದ್ದೇವೆ. 57ನೇ ಅಧ್ಯಾಯದಲ್ಲಿ ಕರ್ತನು ದೀನ ಮನಸ್ಸುಳ್ಳವರನ್ನು ಕರುಣಿಸುವುದನ್ನು ನೋಡ್ತಾ ಇದ್ದೇವೆ. 58ನೇ ಅಧ್ಯಾಯದಲ್ಲಿ ಕಪಟ ಭಕ್ತಿ, ಯಥಾರ್ಥ ಭಕ್ತಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ. 59ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ರಕ್ಷಣೆಗೆ ಅವರ ಪಾಪವೇ ಅಡ್ಡಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಮ್ಮಲ್ಲಿ ಪಾಪ ಇರೋವರೆಗೂ
ದೇವರು ನಮ್ಮನ್ನಾಗಲಿ ನಾವು ಮಾಡುವ ಪ್ರಾರ್ಥನೆಯನ್ನಾಗಲಿ ಕೇಳೋದಿಲ್ಲ. ನಾನು ನಿಮಗೋಸ್ಕರ ಓದ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1-3 ವಚನಗಳು. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೆಯಲ್ಲ, ಆತನ ಕಿವಿಯು ಕೇಳಲಾದ ಹಾಗೆ ಕಿವುಡಲ್ಲ. ನಿಮ್ಮ ಅಕ್ರಮಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸಿಯವೆ, ನಿಮ್ಮ ಪಾಪಗಳೇ ಆತನು ಕೇಳದ ಹಾಗೆ ಆತನ ಮುಖವನ್ನು ನಿಮಗೆ ಮರೆಮಾಡಿವೆ. ಯಾಕಂದರೆ ನಿಮ್ಮ ಕೈಗಳು ರಕ್ತದಿಂದಲೂ ನಿಮ್ಮ ಬೆರಳುಗಳು ಅಕ್ರಮದಿಂದಲೂ ಮೈಲಿಗೆಯಾಗಿವೆ. ನಿಮ್ಮ ತುಟಿಗಳು ಸುಳ್ಳನ್ನು ಮಾತನಾಡುತ್ತವೆ, ನಿಮ್ಮ ನಾಲಿಗೆ ಅನ್ಯಾಯವನ್ನು ನುಡಿಯುತ್ತದೆ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟೆಗಾಯಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಆತನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂದರೆ, ತನ್ನ ಮಕ್ಕಳನ್ನು ಆತನು ಯಾವಾಗಲೂ ರಕ್ಷಿಸಬೇಕು, ತನ್ನ ಮಕ್ಕಳನ್ನು ಯಾವಾಗಲೂ ಸಂತೋಷದಲ್ಲಿಡಬೇಕು, ತನ್ನ ಮಕ್ಕಳನ್ನು ಯಾವಾಗಲೂ ಆಶೀರ್ವದಿಸಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಆದರೆ ಈ ಇಸ್ರಾಯೇಲರು ಪುನಃ 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 ದೇವರಿಗೆ ತಮ್ಮ ಬೆನ್ನನ್ನು ತೋರಿಸ್ತಾ ಇದ್ದಾರೆ. ಅಂದರೆ ದೇವರಿಗೆ ಅವಿಧೇಯರಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿ 28:9 ನಾವು ನೋಡ್ತೇವೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ ಅಸಹ್ಯ. ಅಂದರೆ ದೇವರ ವಾಕ್ಯಕ್ಕೆ, ಪರಿಶುದ್ಧವಾದ ಬೈಬಲ್ ವಾಕ್ಯಕ್ಕೆ ಕಿವಿಗೊಡದಿರ ಮಾಡುವ ಪ್ರಾರ್ಥನೆ ಅಸಹ್ಯ. ಅಂದರೆ ಅದು ಪಾಪ. ದೇವರು ಏನು ಹೇಳುತ್ತಾ ಇದ್ದಾನೆ ಎನ್ನುವಂಥದ್ದು ಬಹು ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕೆ ರಕ್ಷಿಸಲಾರದಂಥ ಮೊಟ್ಟಗೈ? ಅದಕ್ಕೆ ಕಾರಣ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಪಾಪಗಳೇ ನಿಮ್ಮ ಅಕ್ರಮಗಳು. ಯಾಕೆ? ಆತನು ಪೇತ್ರ ಪತ್ರಿಕೆಯಲ್ಲಿ ಹೇಳ್ತಾನೆ, ಯಾಜಕ ಪುಸ್ತಕದಲ್ಲೂ ನಾವು ನೋಡ್ತೇವೆ, ಗ್ರಂಥದಲ್ಲೂ, ಯಾಜಕ ಖಂಡದಲ್ಲಿ, ಲೇವಿಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಒಬ್ಬ ನ್ಯಾಯಾಧಿಪತಿಯು ನ್ಯಾಯವನ್ನ ಹೇಳಬೇಕಾದರೆ ಆತನು ಮೊದಲು ಒಳ್ಳೆಯವನಾಗಿರಬೇಕು, ಮತ್ತು ಕಾನೂನಿನ ಅರಿವಿರಬೇಕು, ಮತ್ತು ಮುಖದಾಕ್ಷಿಣ್ಯವುಳ್ಳವನಾಗಿರಬೇಕು, ಪ್ರೀತಿ ಇದ್ದರೂ ನೀತಿಯನ್ನು ಬಿಡದವನಾಗಿರಬೇಕು. ಯಾಕಂದರೆ ನ್ಯಾಯಾಧಿಪತಿಯ ಒಂದು ಹಂತವೂ ಹಾಗೆ. ಒಂದು ದಿನ ನಾನು ನಿಮಗೊಂದು ಕಥೆಯನ್ನು ಹೇಳಿ ಮುಂದುವರಿಸ್ತೇನೆ. ಒಂದು ದಿನ ಒಬ್ಬ ಹುಡುಗ, ಯೌವನಸ್ಥನು, ಚಿಕ್ಕ ಹುಡುಗ, ಒಂದು 10ನೇ ಕ್ಲಾಸ್ ಹುಡುಗ, ಈಜನ್ನು ಆಡಲಿಕ್ಕೆ ನೀರಿನಲ್ಲಿ ಇಳಿದಿರ್ತಾನೆ. ಆ ಸಾಯಂಕಾಲದ ಸಮಯದಲ್ಲಿ ಆತ ಆ ಒಂದು ಪ್ರಾಂತ್ಯದಲ್ಲಿ ಒಬ್ಬ ಮನುಷ್ಯನು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾನೆ ಸಾಯಂಕಾಲದ ಸಂದರ್ಭದಲ್ಲಿ. ಈ ಹುಡುಗ ಆ ಈಜನ್ನು ಕಲಿಯುವ ಸಂದರ್ಭದಲ್ಲಿ ಈತನು ಸ್ವಲ್ಪ ಆಳದಲ್ಲಿ ಸಿಕ್ಕಾಕಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರದ ಮಟ್ಟಿಗೆ, ಅಂದರೆ ಮುಳುಗುವ ಮಟ್ಟಿಗೆ ಬಂದ್ಬಿಡ್ತಾನೆ. ಆ ಸಾಯುವ ಸಂದರ್ಭದಲ್ಲಿ ಗಮನಿಸಿದಂಥ ಈ ವ್ಯಕ್ತಿ, ವ್ಯಾಯಾಮ ಮಾಡಲಿಕ್ಕೆ ಬಂದಿದ್ರಲ್ಲ ಅಲ್ಲಿ ವಾಕಿಂಗ್ ಮಾಡಲಿಕ್ಕೆ, ಗಮನಿಸಿದಂಥ ವ್ಯಕ್ತಿಯು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಹುಡುಗನನ್ನು ರಕ್ಷಿಸಲು ನೀರಿಗಿಳಿತಾನೆ. ಇಳಿದು ಆತನನ್ನು ಪ್ರಾಣಾಪಾಯದಿಂದ ತಪ್ಪಿಸಿ ಹೋಗ್ತಾನೆ. ಆ ಹುಡುಗ ಆ ಮನುಷ್ಯನಿಗೆ ಬಹಳ ಕೃತಜ್ಞತೆ ಉಳ್ಳವನಾಗಿ ಹೇಳಿ ಹೊರಟು ಹೋಗ್ತಾನೆ. ಯಾಕಂದರೆ 10ನೇ ತರಗತಿ ಹುಡುಗ ಅಂದಮೇಲೆ ಚೆನ್ನಾಗಿ ಜ್ಞಾಪಕ ಶಕ್ತಿ ಇರುತ್ತೆ.
ಒಂದು ದಿನ ಈ ಹುಡುಗ ದೊಡ್ಡವನಾದ ನಂತರ ಕೆಟ್ಟು ಹುಡುಗರ ಸವಾಸ ಮಾಡಿ ಒಂದು ಕೊಲೆಯ ಕೇಸಿನಲ್ಲಿ ಈತನು ಆರೋಪಿಯಾಗಿ ಆ ನ್ಯಾಯಾಧೀಶರ ಮುಂದೆ ನಿಲ್ಲಬೇಕಾಗುತ್ತೆ. ಆ ನ್ಯಾಯಾಧೀಶರನ್ನು ನೋಡಿದ ತಕ್ಷಣ ಈತನಿಗೆ ಖುಷಿ ಆಗುತ್ತೆ, ಆದರೆ ದುಃಖನೂ ಆಗುತ್ತೆ. ಯಾಕಂದರೆ ಇವನು ಕೊಲೆ ಮಾಡಿದ ಹಿನ್ನೆಲೆಯಿಂದ ಬಂದವನಾದ ಕಾರಣ ಆ ನ್ಯಾಯಾಧೀಶರು ಈತನಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ನೀನು ಪ್ರಾಣವನ್ನು ತೆಗೆದಿರುವ ಕಾರಣ ನಿನಗೆ ಜೀವಾವಧಿ ಶಿಕ್ಷೆ ಎನ್ನುವಂಥದ್ದನ್ನು ಕೊಡ್ತಾರೆ. ಆಗ ಈ ಯವನಸ್ಥನು, ಸಾಹೇಬ್ರೇ ನಾನು ಜ್ಞಾಪಕ ಇದ್ದೀನ, ನಾನು 10ನೇ ತರಗತಿಯಲ್ಲಿ ಇರಬೇಕಾದ್ರೆ ನೀರಿನಲ್ಲಿ ಮುಳುಗಬೇಕಾದ್ರೆ ಬಂದು ಕಾಪಾಡಿದವರು ನೀವೇ. ಇವತ್ತು ನನ್ನನ್ನು ಇದರಿಂದನೂ ನೀವೇ ಕಾಪಾಡಬೇಕು. ಅವತ್ತು ಪ್ರಾಣ ಹೋಗ್ಬೇಕಾದ್ರೆ ಉಳಿಸಿದ್ರ. ಇವತ್ತು ನನ್ನ ಜೀವಮಾನವೆಲ್ಲ ಜೈಲಿನಲ್ಲಿ ಕೊಳೆಯುವಾಗೆ ಮಾಡಬೇಡ್ರಿ ಅಂತ ಅರ್ಚ್ತಾನೆ. ಆಗ ಆತನು ಹೇಳ್ತಾನೆ, ನಾನು ನ್ಯಾಯಸ್ಥಾನದಲ್ಲಿದ್ದೇನೆ, ಪ್ರೀತಿ ಇದ್ದರೂ ನೀತಿ ನಾನು ಬಿಡೋದಿಲ್ಲ. ನಾನು ನಿನಗೊಂದು ಅವಕಾಶ ಕೊಟ್ಟೆ, ಆದರೆ ಅವಕಾಶವನ್ನು ನೀನು ದುರುಪಯೋಗ ಪಡಿಸ್ಕೊಂಡೆ. ಹೌದು, ಇದು ಅದೇ ಆಗಿದ್ದು. ಈ ಇಸ್ರಾಯೇಲ್ಯರು ಪಾಪ ಮಾಡಿದಾಗ ದೇವರು ಶಿಂಸವನಾಗಿದ್ದನು. ಆದರೆ ನ್ಯಾಯಸ್ಥಾನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನ್ಯಾಯಾಧಿಪತಿಯಾಗಿ ಇವತ್ತು ಆತನು ನ್ಯಾಯವನ್ನು ತೀರಿಸ್ತಾ ಇದ್ದಾನೆ. ಇಗೋ, ನನ್ನ ಹಸ್ತವು ರಕ್ಷಿಸಲಾರದಂಥ ಮೋಟಿಗೆ ಎಲ್ಲ, ಕೇಳಲಾರದ ಹಾಗೆ ಕಿವುಡಲ್ಲ. ನಿಮ್ಮ ಅಕ್ರಮಗಳೇ ನನ್ನಿಂದ, ನಿಮ್ಮ ಪಾಪಗಳೇ ನನ್ನನ್ನು ಕೇಳದ ಹಾಗೆ ನನ್ನ ಮುಖಕ್ಕೆ ಗೋಡೆಯಾಗಿದೆ, ಅಡ್ಡಿಯಾಗಿದೆ ಎಂಬುದಾಗಿ. ಪಾಪ ಮಾಡುವವನ ಜೀವಿತದಲ್ಲಿ ಯಾರು ಕೆಟ್ಟ ಕೆಲಸಗಳಲ್ಲಿರ್ತಾರೋ, ವ್ಯಭಿಚಾರಗಳಲ್ಲಿರ್ತಾರೋ, ಕಳ್ತನ ಮಾಡ್ತಾರೋ, ವ್ಯಭಿಚಾರ ಮಾಡ್ತಾರೋ, ಅವರು ಮೇಲೆ ಚೆನ್ನಾಗಿ ಕಾಣಿಸಬಹುದು. ಆದರೆ ಅವರಿಗೆ ನಿಜವಾಗ್ಲೂ ಹೇಳ್ತೇನೆ, ಸತ್ಯವಾಗ್ಲೂ ಹೇಳ್ತೇನೆ, ಈ ಡ್ರಗ್ಸು, ಆಲ್ಕೋಹಾಲ್ ಮತ್ತು ಈ ಕೆಟ್ಟ ಚಟಗಳಿಗೆ ಒಳಗಾದಂಥವ್ರಿಗೆ ಆ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ, ತೃಪ್ತಿ ಅನ್ನುವಂಥದ್ದು ಇರೋದಿಲ್ಲ. ಅವರ ಮನಸ್ಸಿನಲ್ಲಿ ಏನೋ ಕಳವಳ. ಅವರು ಒಂದು ಕೆಟ್ಟ ಕೆಲಸಕ್ಕೆ ಬಾಣಿಸರಾದಾಗ ಅವರ ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ, ಆದರೆ ಮೇಲೆ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಅದಕ್ಕೋಸ್ಕರನೇ ಕೆಲವರು ಕುಡಿದು ಆ ಅಮಲಿನಲ್ಲಿ ನಿದ್ದೆ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ, ಇಲ್ಲ ಡ್ರಗ್ಸ್ ತಗೊಂಡು ಅವುಗಳನ್ನು ಮರೀಲಿಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆದರೆ ಒಂದು ದುಃಖದ ವಿಷಯ ಏನು ಗೊತ್ತಾ? ನಿನ್ನ ಶರೀರವು ನಿನ್ನದಲ್ಲ, ಆ ಶರೀರವು ದೇವರದು. ಯಾಕಂದರೆ ದೇವರ ಆಲಯ ನೀವೇ ಎಂಬುದಾಗಿ 1ನೇ ಕೊರಿಂಥ ಪತ್ರಿಕೆ 3:16 ನಾವು ನೋಡ್ತೇವೆ. ಯಾವನಾದರೂ ನನ್ನ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀನು ದೇವರ ಆಲಯವಾಗಿರುವ ನೀನು ನಿನ್ನ ಕೆಟ್ಟ ಚಟಗಳಿಂದ ನೀನು ಕೆಡಿಸ್ಕೊಳ್ಳಿರುವುದರಿಂದಲೇ, ನಿನ್ನ ಪಾಪಿಷ್ಟವಾದ ಕೆಲಸಗಳಿಂದ ನಿನ್ನ ಶರೀರವನ್ನು ಮಲಿನ ಮಾಡಿಕೊಳ್ಳಿರುವುದರಿಂದಲೇ ನಿನಗೆ ಆ ರೋಗಗಳು ಬಂದಿದೆ. ಬೀಡಿ ಸಿಗರೇಟ್ ಕುಡಿಬಾರ್ದು ಅಂತ ಹೇಳಿದ್ರೆ ಕುಡಿದ್ರೆ ಕ್ಯಾನ್ಸರೇ ಬರುತ್ತೆ. ಕುಡಿದ್ರೆ ನಿಮ್ಮ ಕಿಡ್ನಿಗಳು, ಹೊಟ್ಟೆಯಲ್ಲಿರುವ ಕರಳುಗಳು ಸುಡುತ್ತಂದರೆ, ನಿಮ್ಮ ಲಿವರ್ ಸುಡುತ್ತಂದರೆ ನೀವು ಅದನ್ನೇ ಕುಡಿತೀರಿ. ಅದಕ್ಕೆ ನಿಮಗೆ ನೀವೇ ತಂದಿಟ್ಕೊಳ್ತೀರಿ. ಇನ್ನು ವ್ಯಭಿಚಾರ ಮಾಡಬಾರ್ದು ಎಂಬುದಾಗಿ ದೇವರು ಹೇಳಿದ್ರೆ, ನಿಮ್ಮ ಕಾಮಗಳ ಆಸೆಯಿಂದ ನಿಮ್ಮ ಶರೀರವನ್ನು ಕಾಮದ ಆಸೆಗೆ ಒಳಪಟ್ಟಾಗ ನಿಮಗೆ ಬಾರಬಾರ್ದು ರೋಗಗಳು ಬರ್ತವೆ. ಇವೆಲ್ಲ ಕಾರಣ ಏನು? ನಿಮ್ಮ ಪಾಪಗಳೇ. ನಾವೆಲ್ಲ ತಪ್ಪು ಮಾಡಿಬಿಟ್ಟು ಕೊನೆಗೆ ದೇವರೇ ನಿನ್ನ ಕಣ್ಣುಗಳವ, ನಿಜವಾಗ್ಲೂ ದೇವರಿಗೆ ಕಣ್ಣುಗಳಿರೋದ್ರಿಂದಲೇ ಇವತ್ತು ಆತನು ಲೋಕವನ್ನು ಎಚ್ಚರಿಸ್ತಾ ಇದ್ದಾನೆ. ನೀವು ನಿಮ್ಮ ಪಾಪಗಳಿಂದ ಹಿಂತಿರುಗಿರಿ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಹೇಳಿದ್ದು ಅದೇ, ದೇವರ ರಾಜ್ಯವು ಸಮೀಪವಾಯಿತು, ನೀವು ಮನಮರುಗಿ ಮಾನಸಾಂತರ ಪಟ್ಟು ನನ್ನ ಕಡೆ ತಿರುಗಿರಿ ಎಂಬುದಾಗಿ. ಇಲ್ಲಿ ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ಯೆಶಾಯನ ಮುಖಾಂತರ ದೇವರು ಹೇಳ್ತಾ ಇದ್ದಾರೆ,
ಓ ಇಸ್ರಾಯೇಲ್ರೇ, ನಿಮ್ಮ ರಕ್ಷಣೆಗೆ ಅಡ್ಡಿ ನಾನಲ್ಲ, ನಿಮ್ಮ ಪಾಪಗಳೇ, ನೀವು ಮಾಡಿದಂಥ ದುಷ್ಕೃತ್ಯಗಳೇ, ನೀವು ಮಾಡಿದಂಥ ಮೂಢನಂಬಿಕೆಗಳು, ಮತ್ತೆ ಕುಡುಕುತನ, ವ್ಯಭಿಚಾರ, ಕಳ್ಳತನ, ತಂದೆ ತಾಯಿಗಳಿಗೆ ಅವಿಧೇಯತೆ, ಇವೆಲ್ಲವೂ ಎಂಬುದಾಗಿ. ನಿಮ್ಮ ಕೈಗಳು ರಕ್ತದಿಂದಲೂ ನಿಮ್ಮ ಬೆರಳುಗಳು ಅಕ್ರಮದಿಂದಲೂ ಮೈಲಿಗೆ ಆಗಿವೆ. ನಿಮ್ಮ ತುಟಿಗಳು ಸುಳ್ಳನ್ನ ಮಾತನಾಡುತ್ತವೆ. ನಿಮ್ಮ ನಾಲಿಗೆ ಅನ್ಯಾಯವನ್ನ ನುಡಿಯುತ್ತಿದೆ. ಹೌದು, ಇವತ್ತು ಎಷ್ಟು ಜನ ಇಲ್ಲ, ಎಷ್ಟು ಜನ ಇಲ್ಲ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯಾವ ಕ್ಷೇತ್ರದಲ್ಲಿ ಲಂಚ ಇಲ್ಲ ಹೇಳಿ? ಎಲ್ಲ ಕ್ಷೇತ್ರಗಳಲ್ಲೂ ಲಂಚ ಎಂಬ ಭೂತ ಹಣದ ಆಸೆಗೆ ಎಷ್ಟೋ ನಿರಪರಾಧಿಗಳನ್ನ ಸಾಯುವಷ್ಟರ ಮಟ್ಟಿಗೆ ಮಾನವನು ಬಂದಿಲ್ಲ. ಹತ್ಯೆಗಳು ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಹಣದಿಂದ. ಈ ಬೆರಳುಗಳು ಅಕ್ರಮಣದಿಂದ ತುಂಬ ಹೋಗಿಬಿಟ್ಟಿದೆ. ನಿಮ್ಮ ತುಟಿಗಳು ಸುಳ್ಳನ್ನ ಮಾತನಾಡುತ್ತವೆ. ದೇವರ ವಾಕ್ಯ ಹೇಳುತ್ತೆ, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆ ಎಂಬುದಾಗಿ. ನೀನೆಷ್ಟು ಸುಳ್ಳು ಹೇಳಿ ನಿನ್ನ ಮನೆಯವರಿಗೆ ನೀನು ಮೋಸ ಮಾಡಿಲ್ಲ. ನೀನೆಷ್ಟು ಸುಳ್ಳು ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡಿಲ್ಲ. ನೀವೆಷ್ಟು ಸುಳ್ಳು ಹೇಳಿ ನಿಮ್ಮನ್ನ ಪ್ರೀತಿಸುವಂತ ಗಂಡಂದರಿಗೆ ಮೋಸ ಮಾಡಿಲ್ಲ. ನೀವೆಷ್ಟು ಸುಳ್ಳು ಹೇಳಿ ನಿಮ್ಮನ್ನು ಪ್ರೀತಿಸುವಂತ ಹೆಂಡತಿಗೆ ಮೋಸ ಮಾಡಿಲ್ಲ. ಎಷ್ಟು ಸುಳ್ಳು ಹೇಳಿ ಇತರರ ಮನೆಗಳನ್ನು ಒಡೆದಿಲ್ಲ. ಎಚ್ಚರ, ಎಚ್ಚರ. ಮತ್ತಾಯನ ಬರೆದ ಸುವಾರ್ತೆ 12:36 ನಾವು ನೋಡ್ತೇವೆ. ಇದಲ್ಲದೆ ಮನುಷ್ಯರ ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ದೇವರ ಮುಂದೆ ಲೆಕ್ಕ ಕೊಡಬೇಕು. ಆವತ್ತು ಇಸ್ರಾಯೇಲರು ತಮ್ಮ ತುಟಿಗಳಲ್ಲಿ ಸುಳ್ಳನ್ನ ಹೇಳಿದ್ರು, ತನ್ನ ನೆರೆಯವರಿಗೆ ಮೋಸ ಮಾಡ್ತಾ ಬಂದ್ರು, ತಮ್ಮ ನೆರೆಯವರ ಮನೆಗಳನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ರು. ಆಗ ದೇವರು ಹೇಳಿದ್ರು, ನಿಮಗಿನ್ನೂ ರಕ್ಷಣೆ ಇಲ್ಲ, ನಾನು ನಿಮ್ಮನ್ನು ಶಿಕ್ಷಿಸಲಿಕ್ಕಿದ್ದೇನೆ ಎಂಬುದಾಗಿ. ಇವತ್ತು ದೇವರು ಅಷ್ಟೇನೆ, ನಿನಗೊಂದು ಕೃಪೆಯ ಕಾಲದಲ್ಲಿ ಇದ್ದಿ ನೀನು. ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳದೆ ಹೋದರೆ ಇಸ್ರಾಯೇಲರಿಗೆ ಆದ ಗತಿಯೇ ನಿನಗೂ. ನೀನು ಎಲ್ಲಿದ್ದಿ ಇವತ್ತು? ನಾನು ಒಳ್ಳೆಯವನಪ್ಪ, ನಾನು ಎಲ್ಲರಿಗಿಂತ ಉತ್ತಮ, ನಾವು ಪಾಪ ಮಾಡಲಿಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ದೇವರನ್ನು ಸುಳ್ಳುಗಾರರನ್ನಾಗಿ ಮಾಡ್ತೇವೆ. ಅವನಲ್ಲಿ ಸತ್ಯವಿಲ್ಲ ಎಂಬುದಾಗಿ ಮೊದಲನೇ ಯೋಹಾನ ಪತ್ರಿಕೆ 1:10 ನಾವು ನೋಡ್ತೇವೆ. ಪ್ರಿಯರೇ, ಕ್ರೈಸ್ತರಾದ ನಮಗೂ ಸಹ ಕೇಳಿದ್ರೆ ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರೋದಿಲ್ಲ ಅಂದರೆ ದೇವರ ವಾಕ್ಯಕ್ಕೆ ಕಿವಿಗೊಡದಿರ, ಅಥವಾ ನಮ್ಮ ಪಾಪಗಳು, ಅಪರಾಧಗಳು. ಸಭೆಗೂ ಹೋಗ್ತಾ ಇದ್ರು ಇತರರನ್ನ ಪ್ರೀತಿಸದೆ, ಸಭೆಗೂ ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕಿದ್ರು ಪಶ್ಚಾತ್ತಾಪ ಪಡದೆ, ಸಭೆಗೋದ್ರು ನಮ್ಮ ಕೆಟ್ಟ ಭಾವನೆಗಳು ಬದಲಾಗದೆ, ಸಭೆಗೋದ್ರು ಕುಡುಕತನ ಬಿಡದೆ, ಸಭೆಗೋದ್ರು ಎಲೆ ಅಡಿಕೆ ಬಿಡದೆ, ಸಭೆಗೋದ್ರು ಧೂಮಪಾನ ಮಾಡುವುದು ಬಿಡದೆ, ಬೀಡಿ ಕುಡಿಯದೆ, ಸಿಗರೇಟ್ ಕುಡದೆ ಇದ್ದೀರಾ ನೀವು? ಸಭೆಗೋದ್ರೂ ದೇವರ ವಾಕ್ಯವನ್ನು ಓದುತ್ತಾ ಇಲ್ಲ, ಸಭೆಗೋದ್ರೂ ಪ್ರಾರ್ಥನೆ ಜೀವಿತ ಇಲ್ಲ, ಅದು ಸಹ ಪಾಪನೇ. ಯಾಕಂದ್ರೆ ಒಳ್ಳೆಯದನ್ನ ತಿಳಿದು ಮಾಡಬೇಕಾದದ್ದು ಇದು ಒಳ್ಳೆಯದು ಎಂಬುದಾಗಿ ತಿಳಿದು ನೀನು ಮಾಡಿಲ್ಲ ಅಂದ್ರೆ ಅದು ಸಹ ಪಾಪನೇ. ಪವಿತ್ರ ಆತ್ಮನನ್ನ ದುಃಖಪಡಿಸಬೇಡ್ರಿ, ನಂದಿಸಬೇಡ್ರಿ ಎನ್ನುವಾಗ ನಮ್ಮ ಬಾಯಿಗಳಲ್ಲಿ ಹೊಲಸು ಮಾತು ಬಂದಾಗಲೂ ಅದು ಪಾಪನೇ. ನೀನು ಅಂತ ಪಾಪವನ್ನ ಇಟ್ಟುಕೊಂಡು, ಮಲಿನತ್ವವನ್ನು ಇಟ್ಟುಕೊಂಡು, ದ್ವೇಷ, ಹಗೆ, ಕಾಮ, ಕ್ರೋಧ, ಮಸ್ತರಗಳು ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರ ಕೊಡೋದಿಲ್ಲ. ಅದು ಮನುಷ್ಯರಿಗೆ ಚೆನ್ನಾಗಿ ಕಾಣಬಹುದು, ಮನುಷ್ಯರನ್ನ ನೀನು ಮೆಚ್ಚಿಸಬಹುದು, ಆದರೆ ದೇವರು ಮೆಚ್ಚುವವನಲ್ಲ. ನಿನ್ನ ಪಾಪಗಳ ನಿಮಿತ್ತವಾಗಿ ನೀನು ಪಶ್ಚಾತ್ತಾಪವಿಲ್ಲದ ಮನಸ್ಸು ಉಳ್ಳವನಾಗಿ ನೀನು ನರಕದ ದಾರಿಯಲ್ಲಿದ್ದೀಯೇನೋ ನೋಡು, ಎಚ್ಚರ. ಯಾಕಂದ್ರೆ ಪಾಪಕ್ಕೆ ಕೊಡುವ ಸಂಬಳ ಮರಣ. ಪಾಪ ಮಾಡಿದ್ರೆ ಮರಣ ಅನ್ನುವಾಗ ನರಕ, ಅಲ್ಲಿ ಬೆಂಕಿ ಯಾರೋಲ್ಲ, ಹುಳ ಸಾಯಲ್ಲ. ಯಾರು ನೋಡಿದ್ದಾರೆ ಬಿಡು, ಯಾರು ಇದು ಮಾಡ್ತಾರೆ ಬಿಡು, ಇಲ್ಲ. ನೀನು ಗ್ರಹಿಸು,
ಓ ಮಾನವ, ಹುಟ್ಟಿದ ಮೇಲೆ ಈ ಭೂಲೋಕ ಹೀಗೆ ಇದೆ ಎಂಬುದಾಗಿ ನೀನು ಅರ್ತಿದ್ದಿ. ಸತ್ತ ನಂತರ ಪರಿಶುದ್ಧನಾದ ದೇವರು ನಿನ್ನನ್ನು ಲೆಕ್ಕ ಕೇಳ್ತಾನೆ. ಒಂದು ಸ್ವರ್ಗ ಇದೆ, ಒಂದು ನರಕ ಇದೆ. ನೀನು ಯಾವ ಸ್ಥಳದಲ್ಲಿ ಇರುತ್ತಿ? ಇದು ಕಟ್ಟುಕತೆಗಳಲ್ಲ. ಹುಟ್ಟಿದ ಮೇಲೆ ಈ ಲೋಕ ಗೊತ್ತಾಗಿದೆ, ಸತ್ತ ಮೇಲೂ ಗೊತ್ತಾಗುತ್ತೆ. ಇನ್ನೊಂದು ಲೋಕ ಇದೆ, ಅದು ಸ್ವರ್ಗವಾದರೂ ಆಗಿರಬೇಕು, ಇಲ್ಲ ನರಕವಾದರೂ ಆಗಿರಬೇಕು. ನೀನು ಬೀಜ ಬಿತ್ತಿದ ಮೇಲೆ ಅದು ಹುಟ್ಟಲೇಬೇಕು. ನಾವು ಸತ್ತ ನಂತರ ನಾವೆಲ್ಲೋ ಒಂದು ಕಡೆ ಇರಲೇಬೇಕು. ಎಲ್ಲಿದ್ದೀಯಾ ನೀನು? ನನ್ನನ್ನು ಯಾರು ಕೇಳೋರಿಲ್ಲ ಅನ್ಕೊಳ್ತಾ ಇದೀಯಾ? ಇವತ್ತು ದೇವರು ನಿನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ನಾನು ನಿನ್ನನ್ನು ಲೆಕ್ಕ ಕೇಳುವ ಸಮಯ ಬಂದಿದೆ. ನೀನು ನಿನ್ನನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಇಗೋ ದಂಡನೆಯು ನಿನಗೆ ಕಟ್ಟಿಟ್ಟ ಬುದ್ಧಿ ಇಗೋ ಎಂಬುದಾಗಿ ದೇವರು ಎಚ್ಚರಿಸುವಾಗ, ನಿನ್ನ ಪಾಪದ ವಿಷಯದಲ್ಲಿ ನಿನಗೆ ಭಯ ಇದೆಯಾ? ಭಯ ಬಂತ? ಹಾಗಾದ್ರೆ ಭಯಪಡಬೇಡ. ನಿನ್ನನ್ನು ಪ್ರೀತಿಸುವಂತ ಯೇಸು ಕ್ರಿಸ್ತರು ನಿನಗಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲೇ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನ ಬಾರ್ಸುಂಡೆಗಳಿಂದ ನಮಗೆ ಗುಣವಾಯಿತು. ಯೇಸು ಕ್ರಿಸ್ತರ ಆ ಶಿಲುಬೆಯಲ್ಲಿ ಆ ಹಿಂಸೆ ಪಟ್ರಲ್ಲ, ನಾನು ನೀನು ಮಾಡಿದ ಪಾಪಕ್ಕೆ ಬದಲಾಗಿ ಆತನ ಶರೀರವು ಛಿದ್ರವಾಗಿದೆ, ಹಿಂಸೆಗೊಳಗಾಗಿದೆ. ಆತನು ಹೇಳ್ತಾ ಇದ್ದಾನೆ, ಇಗೋ ನಿನ್ನ ಪಾಪಕ್ಕೆ ನಾನು ಬೆಲೆಯನ್ನ ತೆತ್ತಿದ್ದೇನೆ, ಅದು ನನ್ನ ರಕ್ತ. ನಿನ್ನನ್ನು ಕೊಂಡುಕೊಂಡಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ. ನನ್ನ ಬಳಿಗೆ ಬಾ, ನಿನ್ನ ಪಾಪಗಳನ್ನು ನಾನು ಬೆಳ್ಳಿಗೆ ಮಾಡ್ತೇನೆ ಎಂಬುದಾಗಿ. ಭಯಪಡಬೇಡ. ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀಯಾ ನಿನ್ನ ಪಾಪದ ನಿಮಿತ್ತ? ಭಯಪಡಬೇಡ. ದೇವರು ಹೇಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋರು ನರಕಕ್ಕೆ ಹೋಗ್ತಾರೆ. ನಿನ್ನ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ನಾನಿದ್ದೇನೆ. ನಾನು ನಿನಗೆ ಒಂದು ಹೊಸ ಜೀವನವನ್ನು ಕೊಡುತ್ತೇನೆ. ಆದರೆ ನೀನು ಮಾಡಬೇಕಾಗಿರುವಂಥದ್ದು, ನಿನ್ನ ಹೃದಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಆರಕೆ ಮಾಡು. ನೀನು ಮಾತ್ರ ಕರ್ತನು, ನನ್ನ ಪಾಪವನ್ನು ಹೋಗಲಾಡಿಸಲಿಕ್ಕೆ ಶಕ್ತನು. ನಾನು ಬಲಹೀನನು, ನೀನು ನನ್ನನ್ನು ಬಲಪಡಿಸಿ ನನ್ನ ಪಾಪವನ್ನು ಶುದ್ಧೀಕರಿಸು. ಆಗ ಕರ್ತನು ನಿನ್ನನ್ನು ಮಗನಾಗಿ ಮಗಳಾಗಿ ಸ್ವೀಕರಿಸಲಿಕ್ಕೆ ಆತನು ಸಿದ್ಧನಿದ್ದಾನೆ. ಪ್ರಿಯ ಮಗುವೇ, ಯೇಸು ಅಂದರೆ ರಕ್ಷಕನು, ಕ್ರಿಸ್ತನಂದರೆ ಅಭಿಷಕ್ತನು. ಆತನು ನಿನ್ನ ಪಾಪಕ್ಕೋಸ್ಕರ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ದಾರೆ.